ईश्वरापि पारमेष्टे वेदृति सुखस्वेति च पराजयामः प्रणामः किन्नीरं दुर्मदीनां प्रथममतजीवनम् युद्धे त्वं स्वक्षरेव नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सत्यसुरीं व्यासं ततो जयमुदीरये देवं नारायणं नत्वा सर्वदोषविवर्जितं परिपूर्णं गुरुंष्टां गीतार्थं वक्ष्यामि लेखितः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते स्वस्तिस्तु हरिः ओಂ ಮೂರು ವಿಧವಾದ ತಪಸ್ಸಿನ ನಿರೂಪಣೆಯನ್ನು ಮಾಡಿ ಎಲ್ಲ ತಪಸ್ಸಿನಲ್ಲೂ ಅಥವಾ ಎಲ್ಲ ದಾನದಲ್ಲೂ ಎಲ್ಲ ಯಜ್ಞದಲ್ಲೂ ಯುಕ್ತತೆ ಅನ್ನುವುದು ಬಹಳ ಮುಖ್ಯ. ಅದು ಸಾತ್ವಿಕ ಆಗ್ಬೇಕು ಅಂತಾದ್ರೆ ಭಗವದ್ ಅರ್ಪಣ ಬುದ್ಧಿಯಿಂದ ಸಮರ್ಪಣೆ ಎನ್ನುವ ಯುಕ್ತತೆ ಇದ್ದಾಗ ಅದು ಸಾತ್ವಿಕ ಆಗಿಬಿಡುತ್ತೆ. ಆ ಭಾವ ತಪ್ಪಿದ ಮೇಲೆ ಇನ್ನೆರಡು ರೀತಿಯ ಯುಕ್ತ ಅಲ್ಲ, ನಮ್ಗನ್ಸುತ್ತೆ ನಾವು ಭಗವದ್ಯುಕ್ತವಾಗಿ ಮಾಡ್ತಾ ಇದ್ದೇವೆ ಅಂತ ಅನ್ನಿಸುತ್ತೆ ಎಷ್ಟೋ ಸಲ. ನಾವು ಮಾಡಿ ಕರೆಕ್ಟ್ ಇದೆ, ನಾವು ಭಗವದ್ ಅರ್ಪಣೆ ಮಾಡುವುದೇ ಇಲ್ಲ, ಅದ್ ಕನಿಷ್ಠ ಪಕ್ಷ ಹೇಳುತ್ತೇವೆ ಕೃಷ್ಣಾರ್ಪಣ ವಸ್ತು ಅಂತ ನಮ್ಗೆ ಎಷ್ಟೋ ಸತಿ ನಾವು ಮಾಡೋದ್ರಲ್ಲಿ ಪರ್ಫೆಕ್ಷನ್, ಏನು ದೋಷ ಇಲ್ಲ, ಇದು ಸಾತ್ವಿಕವೇ ಅಂತ ಭಾವ ಇರುತ್ತೆ. ಅದು ಬಾಯಿಯಲ್ಲಿ ಮಾತ್ರ ಅರ್ಪಣ ಬುದ್ಧಿ ಇದ್ರೆ ಸಾಕಾಗುದಿಲ್ಲ. ಮನಸ್ಸಿನಲ್ಲಿ ನಾವು ನಿಜವಾಗಿಯೂ ನಾವಿದನ್ನು ಮಾಡಿದ್ದಲ್ಲ, ಅವನೇ ಮಾಡಿಸಿದ್ದು ಅನ್ನುವ ಎಚ್ಚರ ಇದ್ದದ್ದಾದ್ರೆ ನಾವು ಯಾರನ್ನು ಬೈಯುವುದಿಲ್ಲ, ನಾವು ಯಾರನ್ನು ಕೂಡ ದೂಷಿಸುವುದಿಲ್ಲ, ನಾವು ಎಲ್ಲವನ್ನು ಕೂಡ ನಮ್ಮ ತಲೆ ಮೇಲೆ ಬಿದ್ದ ಹಾಗೆ ಮಾಡುವುದಿಲ್ಲ. ಕೃಷ್ಣಾರ್ಪಣ ಹೇಳುತ್ತಿರ್ತೇವೆ, ಆಮೇಲೆ ಅಷ್ಟೆಲ್ಲ ಮಾಡಿ ಆದ್ಮೇಲೆ ನಮ್ಗೆ ಏನು ಒಳ್ಳೇದೇ ಆಗ್ಲಿಲ್ಲ ಅಂತಾನೂ ಬೈಕೋತಾ ಇರ್ತೇವೆ. ಅಂದ್ರೆ ಕೇವಲ ಅದು ಒಂದು ಉಚ್ಚಾರಣ ರೂಪವಲ್ಲದೆ ಅದರ ಹಿನ್ನೆಲೆಯಲ್ಲಿ ಇರಬೇಕಾದ ಎಚ್ಚರವು ಕೂಡ ಎಷ್ಟು ಮುಖ್ಯ ಅನ್ನೋದನ್ನ, ಯುಕ್ತತೆ ಅನ್ನೋದು ನಿರಂತರವಾದ ಸಂಪರ್ಕ, ನಿರಂತರವಾದ ಸಂಬಂಧ. ಭಗವಂತನ ವಿಷಯದಲ್ಲಿ ಆ ಅಂಶದ ಭಾವ ನಿರಂತರ ಇರಬೇಕು ಅನ್ನೋದನ್ನ ತಿಳಿಸುವ ಹಿನ್ನೆಲೆಯ ಮಾತುಗಳನ್ನು ನಾವು ನಿನ್ನೆ ಗಮನಿಸಿದ್ವಿ. ಅದಾದ್ಮೇಲೆ ಯಜ್ಞ ಅಂತ ನಿರೂಪಣೆ ಮಾಡಿದ್ರು. ಯಜ್ಞದ ವಿವರಣೆಗಳನ್ನು ಕೂಡ ಹಲವು ದೃಷ್ಟಿಯಲ್ಲಿ ನಾವು ಗಮನಿಸಿದ್ವಿ. ದಾನವನ್ನು ಹೇಳಿದ್ರು. ಯಜ್ಞದ ಬಗ್ಗೆ ಇನ್ನು ಮುಂದೆ ಮತ್ತೆ ಬರುತ್ತೆ. ದಾನದ ವಿಷಯವನ್ನ ಹೇಳ್ತಾ ಎರಡು ಮುಖಗಳನ್ನ, ಪ್ರಧಾನವಾಗಿ ಒಂದು ವಿಧದ ತಪಸ್ಸನ್ನ, ಒಂದು ವಿಧದ ದಾನವನ್ನು ನಿರೂಪಣೆ ಮಾಡಿದ ಹಾಗಾಯ್ತು. ಕೊಡ್ಲೇಬೇಕು ಅಂತ ಕೊಟ್ಟು ಅವನಿಂದ ಪ್ರತ್ಯುಪಕಾರವನ್ನು ಬಯಸದೆ ಅವನು ಹೇಗೆ ಉಪಯೋಗಿಸ್ತಾ ಇದ್ದಾನೋ ಇಲ್ವೋ, ಕೊಟ್ಟವನಿಗೆ ಅದು ವ್ಯರ್ಥ ಮಾಡ್ತಾ ಇದ್ದಾನ ಅಂತ ಯಾವುದೇ ಪ್ರತಿಫಲ ಅಂದ್ರೆ ನನಗೇನು ಮಾಡ್ತಾನೆ ಅನ್ನೋದು ಮಾತ್ರ ಅಲ್ಲ, ನಾನು ಕೊಟ್ಟದ್ದನ್ನು ಉಪಯೋಗಿಸಿ ನನಗೆ ಫಲ ಬರುವಂತೆ ಮಾಡ್ತಾನೋ ಇಲ್ವೋ. ನಮ್ ಕೊಟ್ಟ ಮೇಲೆ ಫಲ ಬಂದಾಯ್ತು, ಅವ್ರು ಉಪಯೋಗಿಸದೇ ಇರ್ಲಿ. ಯಾಕಂದ್ರೆ ನಮ್ಮ ಕಡೆಯಿಂದ ಕೊಡುದು ಮಾತ್ರ ಯೋಚನೆ. ಅವ್ರು ಅದನ್ನ ಅಂಗಳದಲ್ಲೇ ಇಡ್ಬೇಕು, ತೋಟದಲ್ಲೇ ಹಾಕ್ಬೇಕು, ಆಕಾಶದಲ್ಲೇ ಇಡ್ಬೇಕು, ಮೈ ಮೇಲೆ ಇಟ್ಕೋಬೇಕು, ಇದೆಲ್ಲ ನಾವು
ನಿರೀಕ್ಷೆ ಮಾಡಿ ಆಗುವಂತದ್ದಲ್ಲ. ಆದ್ರಿಂದಾಗಿ ದೇಶ, ಕಾಲ, ಪಾತ್ರ ಇದು ಮೂರನ್ನು ಸರಿಯಾಗಿ ಗಮನಿಸಿ ಉತ್ತಮವಾದ ದೇಶ, ಉತ್ತಮವಾದ ಕಾಲ, ಉತ್ತಮವಾದ ಪಾತ್ರ ಅಂತಹದ್ದು ಸಾತ್ವಿಕ ಅಂತ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿದ್ರು. ಈಗ ಮತ್ತೆ ಮುಂದೆ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ರಾಜ ಸಮುದಾಹೃತಂ. ಯತ್ತು ಯಾವುದು, ಯಾವ ದಾನವು, ಪ್ರತ್ಯುಪಕಾರಾರ್ಥಂ ನಾವು ಅವರಿಗೆ ಕೊಟ್ಟಿದ್ದೇವೆ, ಅವರ ಟರ್ಮ್ ಬಂದಾಗ ನಮಗೂ ಕೂಡ ಅದೇ ರೀತಿ ಈ ಪಕ್ಷ ಅಧಿಕಾರದಲ್ಲಿದೆ, ಆಗ ಆ ಪಕ್ಷ ಏನ್ ಮಾಡುತ್ತೆ ಅಂದ್ರೆ ಜನರಿಗೆ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ಉದ್ದೇಶ ಏನು ಅಂದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಾರದೇ ಇರುವ ಅವ್ಯವಸ್ಥೆ ಇದ್ರೂ ಕೂಡ ವೋಟ್ ಹಾಕಿ ಗೆಲ್ಲಿಸಬೇಕು. ಅಧಿಕಾರ ಚುಕ್ಕಾಣಿ ಹಿಡಿಯುವುದರಲ್ಲಿ ಅರ್ಹತೆಯನ್ನು ಕಳ್ಕೊಂಡಿದ್ರೂ ಕೂಡ ನಾವೀಗ ನಿಮಗೆ ಕೊಟ್ಟಿರುವ ಸೌಲಭ್ಯಗಳನ್ನು ಮರೆಯದೆ ಮತ್ತೆ ನಮ್ಮನ್ನೇ ಗೆಲ್ಲಿಸಬೇಕು ಅಂತ ಕೊಡುವಂತಹ ಯೋಜನೆಗಳೇನಿವೆ, ಭಾಗ್ಯಗಳೇನಿವೆ, ಈ ಯೋಜನೆಗಳು ಎಲ್ಲವೂ ಕೂಡ ಅದು ರಾಜಸ ಅಂತ ಅನ್ಸುತ್ತೆ. ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಅದು ಆದೇಶ ಕಾಲ ಆದ್ರೆ ಮುಂದಿಂದಾಗ್ಬಿಡುತ್ತೆ. ಪ್ರತ್ಯುಪಕಾರವನ್ನು ಬಯಸುವುದಷ್ಟೇ ಅಲ್ಲದೆ ದೇಶ ಕಾಲಗಳನ್ನು ನೋಡದೆ ಅವರಿಗೆ ಈ ದೇಶದ ಬಗ್ಗೆ ಪ್ರೀತಿ ಆಗಲಿ, ಈ ದೇಶದ ಹಿನ್ನೆಲೆಯಲ್ಲಿ ಗೌರವ ಆಗ್ಲಿ ಇಲ್ಲದೆ ನಾವ್ ಅನ್ಕೊಂಡಂತೆ ಈ ಜಗತ್ತಲ್ಲಿ ಸಾಧಿಸ್ತೀವಿ ಅಂತ ಇಲ್ಲಿದ್ದೇ ಯೋಜನೆಗಳನ್ನ ಪಡೆದು ಇಲ್ಲಿಗೆ ಕುತ್ತು ಕೊಡುವ ಯೋಜನೆಗಳನ್ನ ಸಂಚನ್ನ ರೂಪಿಸಿ ಇಲ್ಲಿಗೆ ಆ ಭದ್ರತೆಗೆ ಬಾಧಕವಾಗುವಂತಹ ಮಂದಿಗೆ ಕೊಟ್ಟದ್ದು ಏನಿದ್ರು ಕೂಡ ಅದು ತಾಮಸವೇ ಮತ್ತು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಆದ್ರೆ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುವಂತದ್ದು ಕೊಟ್ಟ ವಸ್ತುವನ್ನ ನನಗೆ ಪ್ರತಿಯಾಗಿ ಈ ಯೋಜನೆಯಿಂದ ಪ್ರತಿಫಲ ಹೀಗೇ ಬರಬೇಕು ಅಂತ ಯಾರು ಫಲವನ್ನ ಉದ್ದೇಶಿಸಿ ನನಗೆ ಫಲ ಬರಬೇಕು ಮತ್ತು ಅವನಿಂದಲೂ ಪ್ರತ್ಯುಪಕಾರ ಆಗ್ಬೇಕು. ಫಲ ಅಂದ್ರೆ ಈಗ ಅವನು ಗೌರವ ಕೊಡುದು, ಹೆಸರು ಬರುವುದು, ಪೇಪರಲ್ಲಿ ಅದನ್ನ ಬಣ್ಣ ಬಣ್ಣದ ಚಿತ್ರಗಳಲ್ಲಿ ಮುದ್ರಿಸಿ ಅದರ ಬಗ್ಗೆ ವಿಶೇಷವಾದ ಲೇಖನಗಳನ್ನ ಹಾಕಿ ಕೈ ಚಪ್ಪಾಳೆ ತಟ್ಟಿ ಕಿವಿಗೆ ಆನಂದ ಪಡಿಸುವುದು, ಇದೆಲ್ಲ ತಾತ್ಕಾಲಿಕ. ಅದರ ಜೊತೆಗೆ ಮುಂದಿನ ಯೋಜನೆಗೂ ಆ ಜನಗಳ ಬೆಂಬಲ ಸಿಗುವಂತಾಗುವುದು, ಪುನಃ ತನಗೆ ಲಾಭ ಅಥವಾ ತನ್ನ ನಂಬಿದವರಿಗೆ ಅಥವಾ ತಾನು ಯಾರನ್ನ ಬಲಿ ಪಶುವನ್ನಾಗಿಸುತ್ತಾ ಇದ್ದೇನೋ ಅವರಿಗೆ ಖುಷಿಯಾಗಿ ಅವರು ಮತ್ತೆ ನನ್ನನ್ನೇ ಗೆಲ್ಲುವ ಹಾಗೆ. ತುಂಬಾ ವಿಚಿತ್ರವಾದ ಸ್ವರೂಪವನ್ನು ತೆಗೆದುಕೊಳ್ತಾ ಹೋಗುತ್ತೆ ಈ ದಾನ ಅನ್ನೋದು. ನಾವು ಸಾತ್ವಿಕ ಅನ್ಕೊಂಡಿರ್ತೇವೆ, ಅದು ರಾಜಸ ಆಗಿರುತ್ತೆ, ನಾವು ರಾಜಸ ಅನ್ಕೊಂಡ್ಬಿಡ್ತೇವೆ, ಅದು ತಾಮಸ ಆಗೋಗುತ್ತೆ. ನಮಗೆ ನೋಟದಲ್ಲಿ ಕೆಲವೊಮ್ಮೆ ಇನ್ನೊಬ್ರು ಮಾಡಿದ್ದು ತಾಮಸ ಅನಿಸ್ತಿರುತ್ತೆ, ಆದ್ರೆ ಅದು ಸಾತ್ವಿಕವೂ ಆಗಿರ್ಬೋದು, ಗೊತ್ತಿಲ್ಲ ನಮಗೆ ಮೇಲ್ನೋಟಕ್ಕೆ ಏನ್ ಮಾಡ್ತಾ ಇದ್ದೇವೆ ಅದು ಸರಿನೋ ತಪ್ಪು ಅಂತ. ಆದ್ರೆ ಯುಕ್ತ ಅನ್ನುವ ಪದವನ್ನ ಕೊಟ್ಟದ್ದು ಅದಕ್ಕೆ ಇಷ್ಟೆಲ್ಲ ಕನ್ಫ್ಯೂಷನ್ ಗಳನ್ನ ಪರಿಹರಿಸುವ ಮಾತುಗಳನ್ನಾಡಿದ್ದು ಈ ಹಿನ್ನೆಲೆಯಲ್ಲಿ. ದೀಯತೇಜ ಪರಿಕ್ಲಿಷ್ಟಂ ತದ್ರಾಜ ಸಮುದಾರ್ಥಂ. ಪರಿಕ್ಲಿಷ್ಟ ಅಂದ್ರೆ ಅಯ್ಯೋ ಕೊಡ್ಬೇಕಲ್ಲ, ಕೊಡದೆ ಈ ಸತಿ ಓಟ್ ಹಾಕ್ಬೇಕಲ್ಲ, ಈ ಹೋದ್ ಸತಿ ಅವರು ನಮಗೆ ಹೆಚ್ಚು ಕೊಟ್ಬಿಟ್ಟಿದ್ದಾರೆ, ಇಲ್ಲ ಅಂದ್ರೆ ಬಂದು ಮೂಳೆ ಮುರಿತಾರೆ, ಅದಕ್ಕೋಸ್ಕರ ಓಟ್ ಹಾಕ್ತೇನೆ ಅನ್ನುವಂತಹ ಮತದಾನ ಇದೆಯಲ್ಲ ಅದು ರಾಜಸ ಮತದಾನ. ಕೊಡದೆ ನನಗೊಂದು ಸ್ವಂತಿಕೆನೇ ಇಲ್ಲ, ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಆದ್ರೆ ಕೊಡದೆ ಇದ್ರೆ ನನ್ನನ್ನ ಬಲಿ ತೆಗೆದುಕೊಂಡು ಬಿಡ್ತಾರೆ, ಭಯದಿಂದ ಬದುಕುವಂತೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕೊಟ್ಟ ದಾನ ಅದು. ಅದಕ್ಕೆ ನಾವು ಯಾವ ವ್ಯಕ್ತಿಯಿಂದಲೂ ಕೂಡ ಯಾವ ರೀತಿಯಿಂದಲೂ ಕೂಡ ಒತ್ತಡಕ್ಕೆ ಒಳಗಾಗುವ ಹಾಗೆ ಏನನ್ನು ಸ್ವೀಕರಿಸಬಾರದು. ನಮ್ಗೆ ಏನಾದ್ರೂ ಕೊಟ್ಟು ನಾವು ಹೇಳಿದಾಗ ಮಾಡಿ ಅಂತನ್ನುವರು
ಒಂದ್ ಮಾತಂತದ್ದು ಆಡಿದ್ರೆ ನಿಲ್ಲಿಸ್ಬಿಡ್ಬೇಕು. ಆಮೇಲಿಂದ ಯಾವ ವಸ್ತುವನ್ನು ಯಾವ ರೀತಿ ಉಪಕಾರವನ್ನು ಪಡೀಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದು ಅವರ ಮೂಗುದಾರ ಹಾಕ್ಲಿಕ್ಕೆ ಅವ್ರಿಗೆ ನಾವು ಅವಕಾಶ ಕೊಟ್ಟ ಹಾಗೆ. ತಾತ್ವಿಕರಾಗಿ ಉಳಿಯುವುದಷ್ಟು ಸುಲಭ ಅಲ್ಲ. ಅಥವಾ ಅದು ಪರ್ಮನೆಂಟ್ ಒಂದ್ಸರ್ತಿ ಆಯ್ತು ಅಂದ್ರೆ ಮುಗಿಯಿತು ಅಂತಿಲ್ಲ. ನಾನು ಒಂದ್ಸರ್ತಿ ಈಗ ಸಾತ್ವಿಕನಾದ ಭಾವವನ್ನು ತಾಳಿಬಿಟ್ಟಿದ್ದೇನೆ, ನಿಮ್ಗೆ ನಾನು ಪೂರ್ತಿ ಹಾಗೆ ಇರ್ತೇನೆ ಅಂತ ಹೇಳಿಕೊಳ್ಳುದಿಲ್ಲ. ಪ್ರತಿ ಕ್ಷಣದಲ್ಲೂ ಕಲಿಯ ಪ್ರಭಾವ ಬೇರೆ ಬೇರೆ ರೀತಿಯಿಂದ ಒಬ್ಬ ವ್ಯಕ್ತಿಯನ್ನ ಬೇರೆ ಬೇರೆ ಒತ್ತಡಗಳಿಗೆ ಸಿಲುಕಿಸಿ ಅವನ ತತ್ವವನ್ನ ನಶಿಸುವಂತೆ ಮಾಡುವ ಪ್ರಯತ್ನಗಳು ಮತ್ತೆ ಮತ್ತೆ ನಡೀತಾನೇ ಇರುತ್ತೆ. ಹಾಗಾಗಿ ಪರಿಕ್ಲಿಷ್ಟ ಅಂದ್ರೆ ಅಯ್ಯೋ ಕೊಡ್ಬೇಕಾಯ್ತಲ್ಲ, ಅಥವಾ ಕೊಟ್ಟ ಮೇಲೆ ನಾನು ಅವನಿಗೆ ಕೊಡದೆ ಇವನಿಗೆ ಕೊಟ್ಟಿದ್ರು ಚೆನ್ನಾಗಿತ್ತು, ಇವನಾದ್ರೆ ನಿಜವಾಗಿಯೂ ಅದನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದ, ಕೊಟ್ಟ ಮೇಲೆ ಎಷ್ಟು ಅಯ್ಯೋ ನನಗೆ ಬೇಕಿತ್ತು, ಈಗ ಅದರ ಅವಶ್ಯಕತೆ ಕಾಣಿಸ್ತಿದೆ, ಮೊದ್ಲಾದ್ರೆ ನಾನು ಅದನ್ನು ಬೇಡ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ಅದೇ ವಸ್ತು ನನ್ನನ್ನು ತುಂಬಾ ಅಗತ್ಯವಾಗಿ ಕಾಡ್ತಾ ಇದೆ ಅಂತ ಒಬ್ಬ ವ್ಯಕ್ತಿಗೆ ಕೊಟ್ಟ ಮೇಲೆ, ಕೊಡುವಾಗ ಪರಿಕ್ಲೇಶ, ಕೊಟ್ಟ ಮೇಲೆ ಪರಿಕ್ಲೇಶ, ಅದು ದಾನದ ಸ್ವರೂಪವನ್ನ. ಕೊಡುವಾಗ ಸಾತ್ವಿಕವಾಗಿ ಕೊಟ್ಟಿರ್ತಾನೆ, ಅವರನ್ನ ಕಂಡ್ರೆ ಗೌರವ ಏನು, ಅವರನ್ನ ಆದರ ಮಾಡಿದ್ದೇನು, ಅವರನ್ನು ಬರಮಾಡಿಕೊಂಡ ರೀತಿ ಏನು ಎಲ್ಲ ಸರಿ. ಮುಗಿಸಿದ ಮೇಲೆ ಇಷ್ಟೆಲ್ಲ ಖರ್ಚಾಗೋಯ್ತಲ್ಲ. ಕೆಲವರಿಗೆ ಒಳ್ಳೇದಕ್ಕೆ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ದಾನ ಖರ್ಚು ಜಾಸ್ತಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ದೇವಸ್ಥಾನಕ್ಕೆ ಹೋದಾಗ 10 ರೂಪಾಯಿ ಜಾಸ್ತಿ ಅನ್ಸುತ್ತೆ, ಮಾಲಿಗೆ ಹೋದಾಗ 10,000 ರೂಪಾಯಿನೂ ಕಮ್ಮಿ ಆಗುತ್ತೆ. ನನಗೆ ಬೇಕಾದ್ ಮಾಡುವಾಗ ಅದು ತುಂಬಾ ಕಮ್ಮಿ ದುಡ್ಡು ಅನ್ಸುತ್ತೆ. ನಾನು ತುಂಬಾ ಖರ್ಚೇ ಮಾಡಲ್ಲ. ನಾನು 10,000 ಎಲ್ಲ ದೊಡ್ಡ ಅಮೌಂಟ್. ಅವರೆಲ್ಲ ನೋಡಿ ಲಕ್ಷ ಗಟ್ಟಲೆ ಖರ್ಚು ಮಾಡ್ತೇವೆ, ನಾವು ಅಷ್ಟೆಲ್ಲ ಮಾಡಲ್ಲ. ನಮ್ಮ ಹತ್ರ 10,000 ಮಾಡೋದಕ್ಕೂ ಸರಿಯಾದ ಕಾರಣಗಳಿರ್ತವೆ, ನಾವು ವ್ಯರ್ಥ ಮಾಡ್ತಿಲ್ಲ. ಅದೇ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಯಾವ್ದೋ ಮಕ್ಕಳಿಗೆ ನಾವು ಕೊಡಿಸ್ತೇವೆ ಅಂತ ಅನ್ಕೊಂಡಿರ್ತೇವೆ, ಅವರೇನು ದೋಷ ಅಂತ ಹೇಳಿರ್ತಾರೆ, ಮಕ್ಕಳಿಗೆ ಏನಾದ್ರು ಮಾಡಿ ಅಂತ ಹೇಳಿರ್ತಾರೆ, ಅವರಿಗೆಲ್ಲ ಯಾಕೆ ಕೊಡ್ಬೇಕು? ನಾವು ಬೇಕಾದಷ್ಟು ಈಗಾಗ್ಲೇ ಒಳ್ಳೆ ಕೆಲಸ ಮಾಡಿ ಆಗೋಗಿದೆ, ಮಾಡಿದ್ದೆಲ್ಲ ಲೆಕ್ಕ ತಲೆಯಲ್ಲಿ ಇರುತ್ತೆ. ಅವನಿಗೆ ಲೆಕ್ಕ ಉಂಟಾ? ಅದು ಪಕ್ಕ ಅವನ ಅಸ್ತಿತ್ವವನ್ನ ಧೃತಿಗಡಿಸುವಂತದ್ದು ಅಂತ ಅರ್ಥ. ಹಾಗೆ ಪರಿಕ್ಲಿಷ್ಟಂ ತತ್ ರಾಜಸಂ, ಕ್ಲೇಶದಿಂದ ಪರಿಪರಿಯಾದ ಕ್ಲೇಶ, ಅದು ಮೊದಲಿನ ಕ್ಲೇಶ ಇರ್ಬೋದು, ಆಮೇಲಿನ ಕ್ಲೇಶ ಇರ್ಬೋದು, ಅಥವಾ 10 ಜನರ ಜೊತೆ ಹೇಳ್ಕೊಂತಿರುವುದು. ನಾನು ಎಷ್ಟು ಕೊಟ್ಟಿದ್ದೆ ಅಂದ್ರೆ ಆ ಮನುಷ್ಯನಿಗೆ, ಈಗ ನೋಡಿ ನಾನ್ ಕೊಟ್ಟು ಬೆಳೆಸಿದವನು ಇವತ್ತು ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾನೆ, ನನ್ನ ಕಡೆ ತಿರುಗಿ ನೋಡಲ್ಲ. ಇದೇ ಕೊಡುವಾಗ ಅಂದ್ರೆ ಅದು ಒಂಥರ ತನ್ನನ್ನು ಪರಿಗಣಿಸ್ತಾ ಇಲ್ಲ ಅನ್ನೋ ಒಂದು ಹತಾಶೆ ಕಾಣ್ತಾ ಇದೆ ಅಂತ ಅನ್ಸಿದ್ರೆ ಕೊಟ್ಟದ್ದೆಲ್ಲ ನೀರಲ್ಲಿ. ಇದು ಎರಡನೇದು. ಮೂರನೇದು ಒಂದಿದೆ, ಇದೇ ಭಾವದಿಂದ ಸ್ವಲ್ಪ ಮುಂದೆ ಹೋಗುದಷ್ಟೇ. ಈ ಹಿಂದಿನ ಭಾವಗಳೆಲ್ಲ ಸೇಮ್ ಇರುತ್ತೆ, ಫಲ ಪ್ರತಿಫಲಾಪೇಕ್ಷೆ ಇರುತ್ತೆ, ಕೊಡುವಾಗ ಕಷ್ಟ ಅಂತ ಅನ್ಸುತ್ತೆ, ಮನ್ಸಲ್ಲಿ ಹೊರಗಡೆ ತೋರಿಸುದಿಲ್ಲ ಯಾವತ್ತು. ಭಾರಿ ಏನು ಜನಗಳನ್ನ ನನ್ನಷ್ಟು ಪ್ರೀತಿಸೋರೇ ಇಲ್ಲ ಅಂತನ್ನುವ ರಾಜಕಾರಣದ ಉತ್ತುಂಗದ ಶಿಖರವನ್ನ ಏರಿದಂತಿರ್ತಾನೆ. ತಾನು ಕೊಡುವ ಹಾಗೆ ಮಾಡಿ ತನ್ನವರ ಬಳಿಯಿಂದ ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿಸ್ತಿರ್ತಾನೆ. ಫೋಟೋದಲ್ಲಿ ಹೇಳಿದ ತಕ್ಷಣ ಕೊಟ್ಟವನು ಅಂತ. ಜರಾಸಂಧ ಬೇಕಾದನ್ನು ಕೊಡ್ತಿದ್ದ, ಯಾಕೆಂದ್ರೆ ತನಗೆ ನಾಳೆ ಅವ್ರು ಯಾರು ತೊಂದರೆ ಮಾಡಬಾರದು ಅಂತ. ಅವರ ಪ್ರತಿಫಲವನ್ನ, ಅವರಿಂದ ತನಗೆ ಬೇಕಾದಾಗ ತಾನು ಮಾಡಿದ ತಪ್ಪಿಗೆ ಅವ್ರ ಮೌನವನ್ನ ವಹಿಸುವಂತೆ ಮಾಡೋದುಂಟಲ್ಲ, ಅದು ಕೂಡ ರಾಜಸರೇ. ಬೇಕಾದ ಹಾಗೆ ಶಿಕ್ಷಣ ಕೊಟ್ಬಿಡುದು, ಅರಾಜಕತೆ ಉಂಟಾದಾಗ ಆ ವ್ಯಕ್ತಿಗಳು ನಿರ್ವೀರ್ಯರಾಗಿ ಬದುಕುವಂತೆ ಮಾಡುದು. ಅವರಿಗೆ ಮಾತೇ ಇಲ್ಲ, ಯಾಕಂದ್ರೆ ನಾವು ಉಪಕೃತರು ಅನ್ನುವ ಭಾವನೆ ಇರುತ್ತೆ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ಕೊಟ್ಟೇನು ಉಪಯೋಗ ಅಂತ ಕೊಟ್ಟವನ ಎದುರುಗಡೆನೆ ನಾಯಿ ಅಂತ ಅದನ್ನ ಬೈದು ಅವನನ್ನ ಅವಮಾನಿಸುವುದು. ಅವಜ್ಞಾತಂ ಅಸತ್ಕೃತಂ,
ಸತ್ತೋಗ್ಲಿ ಅಂತ ಕೊಟ್ಟೆ, ಹಾಳಾಗೋದವನ್ನ ಅದಕ್ಕೆ ಎಲ್ಲೋ ಬೀದಿಯಲ್ಲಿ ಬಿದ್ದು ಸಾಯ್ತಾನೆ ಅಂತ ತನ್ನ ಮನೇಲಿ ಇಟ್ಕೊಂಡೆ ಅಂತ ಅದನ್ನು ಕೂಡ ಒಂಥರ ತಿರಸ್ಕಾರ ಭಾವದಿಂದ ಕೊಡುವಂತದ್ದು. ಕೊಟ್ಟು ತಿರಸ್ಕರಿಸುವುದು, ತಿರಸ್ಕರಿಸುತ್ತಾ ಕೊಡುವುದು, ಎರಡು ಬೇರೆ ಬೇರೆ. ಹಾಗಾಗಿ ಎರಡು ರೀತಿಯ ದಾನಗಳು ಕೂಡ ತಾಮಸ ಅಂತ ಅನಿಸುತ್ತೆ. ಇನ್ನು ಆದೇಶ ಕಾಲ, ಅಪಾತ್ರ, ಇದು ದಾನದ ದುಸ್ಥಿತಿಯನ್ನ ತೀರಾ ಹಾಳು ಮಾಡುತ್ತೆ. ಆ ಪ್ರದೇಶವೇ ಅರ್ಹವಲ್ಲ. ಮಕ್ಕಳಿರುವ ಜಾಗದಲ್ಲಿ ತಗೊಂಡೋಗಿ ಅವರಿಗೆ ಯಾವುದು ಅನರ್ಹವಾದ ವಸ್ತುಗಳು, ಅವರ ಆರೋಗ್ಯದ ಬೆಳವಣಿಗೆ ಇರ್ಬೋದು, ಮಾನಸಿಕ ಸ್ಥಿಮಿತತೆಗೆ ಇರ್ಬೋದು, ಹಾನಿಯುಂಟು ಮಾಡುವಂತಹ ಪದಾರ್ಥಗಳನ್ನ ನಾನು ದಾನ ಮಾಡ್ತೇನೆ ಅಂತ ಹೇಳೋದು. ಕೆಲವು ದಾನಗಳಿಗೆ ಅರ್ಥವೇ ಇರುವುದಿಲ್ಲ. ಸಮಾಜದಲ್ಲಿ ಅದು ಭಾರಿ ಬೆಲೆ ಅಂತ ಕಾಣುತ್ತೆ, ಆದ್ರೆ ಅದರಿಂದ ಅವ್ರಿಗೆ ಫ್ರೀಯಾಗಿ ಗೇಮಿಂಗ್ ಹೇಗ್ ಮಾಡುದು ಅಂತ ಹೇಳ್ಕೊಡುದು ಅಂತ ನಮ್ಗನ್ಸುತ್ತೆ. ಮಕ್ಕಳಿಗೆ ಆಟಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂತ. ನೀವು ಗ್ರೌಂಡ್ ಅಲ್ಲಿ ಹೋಗಿ ಎಷ್ಟು ಬೇಕಾದ್ರೂ ಆಟ ಆಡಿಸಿ, ಆದ್ರೆ ಫ್ರೀ ಆಗಿ ಅದೇನು ಅಂದ್ರೆ ಆ ಮಕ್ಕಳಿಗೆ ಚಟ ಹಿಡಿದ್ರೆ ಆಮೇಲೆ ಇವರ ವಶದಲ್ಲೇ ಇರ್ತಾರೆ. ಆ ಆಟ ಇಲ್ಲದೆ ಅವ್ರು ಬದುಕುದೇ ಇಲ್ಲ ಅಂತ. ಫ್ರೀ ಕೊಡುವುದು ಅಂತ ಏನಿದೆ ಅದು ಒಂದು ರೀತಿ ಮಗುವನ್ನ ವಶಕ್ಕೆ ತೆಗೆದುಕೊಳ್ಳುದು, ಅಥವಾ ಮಗುವಲ್ಲಿ ದೊಡ್ಡವರಲ್ಲಿ ಯಾರೇ ಇರಲಿ ಅವರಿಗೆ ಬೇಡವಾದದ್ದನ್ನ ಸುಲಭದಲ್ಲಿ ಸಿಗುವಂತೆ ಮಾಡುವಂಥದ್ದು. ಅದು ಕುಡಿಯುವುದೋ ಸೇದುದೋ ಇದನ್ನು ದಾನ ಮಾಡುವಂತ ಪರಿಸ್ಥಿತಿಗಳು ಇರುತ್ತೆ. ಅದು ಅಪಾತ್ರ ದಾನ, ಆದೇಶ ದಾನ, ಅಕಾಲ ದಾನ. ಅವರ ವಯಸ್ಸಿಗೆ ಮೀರಿದ್ದನ್ನ ಕೊಡುವಂಥದ್ದು, ಅವರಿಗೆ ಈಗ ಅದನ್ನ ನಿಯಂತ್ರಿಸಿಕೊಳ್ಳುವ ಶಕ್ತಿ ಇಲ್ಲದೆ ಇದ್ದಾಗ ಕೊಡುವಂತ. ಆ ಪ್ರದೇಶದಲ್ಲಿ ಅದು ಯೋಗ್ಯ ಆಗಿರುವುದಿಲ್ಲ. ಅಂದ್ರೆ ಅಡ್ಡ, ನಿಜವಾಗಿ ಅದು ಕುಡಿಯುವ ಜಾಗದಲ್ಲಿ ಅದಕ್ಕೊಂದು ವ್ಯವಸ್ಥಿತವಾದದ್ದೇನೋ ಇರುತ್ತೆ. ಇವರು ಗೊತ್ತಾಗುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಪವಿತ್ರವಾದ ಜಾಗಗಳಿಗೆ ಶಿಫ್ಟ್ ಮಾಡುದು. ಅಂತ ದುರ್ವ್ಯವಹಾರಗಳನ್ನ ದೇವಸ್ಥಾನದಲ್ಲಿಯೋ, ಚರ್ಚಿನಲ್ಲಿಯೋ, ಮಸೀದಿಯಲ್ಲಿಯೋ ಅಥವಾ ಇನ್ಯಾವುದೋ ಗುರುದ್ವಾರದಲ್ಲಿಯೋ ನಡೆಸುವಂತದ್ದೇನಿದೆ, ದುರ್ಬೋಧೆಗಳನ್ನು ಕೊಡುವ ಮೂಲಕ ಅದು ಕೂಡ ಆದೇಶದ ವ್ಯವಸ್ಥೆ ಆಗುತ್ತೆ. ದೇಶ ಹಾಳು ಮಾಡುವಂತ ವ್ಯವಸ್ಥೆ ಆಗುತ್ತೆ. ಆ ದೇಶದಲ್ಲಿ ಅಂತದ್ ನಡಿಬಾರದು ಅಂತಿರುತ್ತೆ, ಅಲ್ಲಿ ಅದನ್ನು ನಡೆಸುವಂತೆ ಮಾಡುತ್ತೆ. ಯತ್ ದಾನ ಅಪಾತ್ರೇಭ್ಯ, ಇನ್ನು ಅಪಾತ್ರರು, ಇದು ಸುಲಭ. ಆ ವಸ್ತುವನ್ನು ಅವನು ಬಳಸಿಯೇ ಗೊತ್ತಿರುವುದಿಲ್ಲ, ಅದನ್ನು ದುರುಪಯೋಗ ಮಾಡ್ತಾನೆ. ಈ NGO ಗಳ ಮೂಲಕ ಮಾಡುವಂತಹ ದೇಶ ವಿಘಾತಕಾರಿ ಯಾವ ವಿಡಿಯೋ ದೇಶದ ಬಗೆಗೆ ಕೆಟ್ಟ ಮಾತುಗಳನ್ನು ಹೇಳುತ್ತೋ ಅದನ್ನ ಪ್ರೋತ್ಸಾಹಿಸುವಂತಹ ಏನೋ ಇದೆಯಲ್ಲ, ಪಾಯಿಂಟ್ಸ್ ಬರುವಂತದ್ದೇನೋ, ಅದಕ್ಕೆ ಸಪೋರ್ಟ್ ಮಾಡುವಂತದ್ದೇನೋ ಇರುತ್ತೆ. ಅದರಲ್ಲಿ ಸಪೋರ್ಟ್ ಮಾಡಿದ ತಕ್ಷಣ ಎಲ್ಲಾ ಕಡೆಗೂ ವೈರಲ್ ಆಗುತ್ತೆ, ಹೆಚ್ಚು ವ್ಯೂಸ್ ಬರುತ್ತೆ, ಹೆಚ್ಚು ಜನಕ್ಕೆ ಅದು ರೀಚ್ ಆಗುತ್ತೆ ಅನ್ನೋ ರೀತಿ ಮಾಡುವಂತದ್ದೇನಿದೆ ಅದು ಅವನು ಹೇಳುದು, ನಾನು ಸಹಕಾರ ಮಾಡ್ತಾ ಇದ್ದೇನೆ, ಜನರಿಗೆ ಧ್ವನಿ ಆಗ್ತಾ ಇದ್ದೇನೆ. ಧ್ವನಿ ಆಗುದು ಯಾವುದಕ್ಕೆ? ಯಾವ್ದಾದ್ರೂ ಒಳ್ಳೆಯದಕ್ಕೆ ಧ್ವನಿ ಆಗಬೇಕು. ಈ ರೀತಿ ದೇಶವನ್ನು ತುಂಡು ಮಾಡುತ್ತೇನೆ, ಇಲ್ಲಿ ಇದ್ದವದ್ದವರ ಹೆಸರು ಹೇಳಿ ಅವರ ವೈಯಕ್ತಿಕ ಬದುಕನ್ನ ಚಿತ್ರಾನ್ನ ಮಾಡ್ತೇನೆ ಅಂತ ಅನ್ನುವ ರೀತಿಯಲ್ಲಿ ಆಡಿದ ಮಾತುಗಳು ಸಿಕ್ಕಾಪಟ್ಟೆ ಜನಗಳಿಗೆ ತಲುಪುವಂತೆ ಮಾಡುವಂತೆ ಏನು ದಾನ ಮಾಡ್ತಾನೆ ಒಬ್ಬ ದುಡ್ಡು, ಅಂತವರೇ ಇದ್ದಾರೆ. ಬಹಳ ಜನ ಕಾಯ್ತಾ ಇರ್ತಾರೆ. ಅದರಲ್ಲಿ ಬೂಸ್ಟ್ ಮಾಡುದು ಅಂತಿರುತ್ತೆ, ಅಥವಾ ಪೋಸ್ಟ್ ಮಾಡುದು ಅಂತಿರುತ್ತೆ, ವ್ಯೂಸ್ ಕೊಡುದು ಅಂತಿರುತ್ತೆ. ಇದೆಲ್ಲ ಇವತ್ತಿಗೂ ಇದು ನೋಡಿ, ಈ ಕಾಲಕ್ಕೆ ನಮ್ಗೆ ಇದು ಮೇಲ್ನೋಟಕ್ಕೆ ಏನು ಕಾಣ್ತಾ ಇಲ್ಲ. ದಾನ ಎಲ್ಲೂ ಕೈಗೆ ಎತ್ತಿ ಕೊಡುವುದು ಇಲ್ಲ, ಎಂಥದೂ ಇಲ್ಲ. ಆದ್ರೆ ಇದೆಲ್ಲ ಅಪಾತ್ರರಿಗೆ ಉತ್ತಮವಾದ ನೆಲೆ. ಭಯೋತ್ಪಾದಕರಿಗೆ ಮನೆಯಲ್ಲಿ ಜಾಗ ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಎಷ್ಟಿದೆ. ಕಳ್ಳನನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುದು, ತನಗೆ ಬೇಕಾದ ವ್ಯಕ್ತಿ ಕೆಲಸ ಮಾಡಿ ಕೊಡ್ತಾರೆ ಅಂತ ಅನ್ನೋ ಕಾರಣಕ್ಕೆ ಅವರನ್ನ ಸಪೋರ್ಟ್ ಮಾಡುದು, ಅವರು ಮಾಡುವ ತಪ್ಪನ್ನ ಸುಮ್ಮನೆ ನಿಂತು ನೋಡುದು, ಇದೆಲ್ಲವೂ ಕೂಡ ದಾನ ಅಂತ ಮೇಲ್ನೋಟಕ್ಕೆ. ಅಭಯದಾನ ಯಾರಿಗ್ ಮಾಡ್ಬೇಕು ಅಂದ್ರೆ ಯಾರಿಗೆ ನಿಜವಾಗಿಯೂ
ಕಷ್ಟದಲ್ಲಿದ್ದು ಪ್ರಾಮಾಣಿಕವಾಗಿ ಬದುಕ್ತಾ ಇರ್ತಾನೋ ಅವನಿಗಿರ್ಬೇಕು. ಅಪ್ರಾಮಾಣಿಕ ಅಭಯ ಕೊಡುವುದೇನಿದೆ ಅದು ತಾಮಸ ದಾನ ಆಗುತ್ತೆ. ನೋಡು, ಅಭಯದಾನ ಎಲ್ಲದಕ್ಕಿಂತ ಸುಲಭ ಮತ್ತು ದೊಡ್ಡದು ಅಂತ ಹೇಳ್ತೀವಲ್ಲ, ಅದೇ ದಾನ ಅತ್ಯಂತ ಅಪಾಯಕಾರಿಯೂ ಆಗುತ್ತೆ. ನಮ್ಮ ದೇಶದಲ್ಲಿ ಇಂತ ನಾವು ಭಯೋತ್ಪಾದಕರಿಗೆ ಒಳ್ಳೆ ರೀತಿಯಿಂದ ಆತಿಥ್ಯ ಮಾಡಿ ಇಟ್ಟುಕೊಳ್ಳುವಂತಹ ದುಸ್ಥಿತಿ ಏನಿದೆ, ಇದು ಕೂಡ ಅಪಾಯಕರವಾದ ದಾನ ಅಂತ ಅನ್ಸುತ್ತೆ. ಇದು ಸಾತ್ವಿಕ ಅಂತ ಯಾವತ್ತೂ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರತಿಯೊಂದು ಚರ್ಯೆಯೂ ಕೂಡ ನಾವು ಮೇಲ್ನೋಟಕ್ಕೆ ಕಾಣುವಂತದ್ದು ಒಂದಾದ್ರೆ ಅದರ ಪ್ರತಿಫಲ ಬೇರೆ, ಪ್ರತಿಶ್ರುತಿ ಬೇರೆನೇ ಇರುತ್ತೆ. ಹರೇ ರಾಮ. ಅಸತ್ಕೃತಂ ಅವಜ್ಞಾತಂ, ಇದು ತುಂಬಾ ನಮ್ಮ ನಡುವೆ ನಾವು ಗೊತ್ತಿಲ್ಲದೆ ಮಾಡುವಂತ ಅವ್ಯವಸ್ಥೆಗಳು. ಅಸತ್ಕೃತ ಅಂತಂದ್ರೆ ಕೊಟ್ಟ ಮೇಲೆ ಆ ವ್ಯಕ್ತಿಯ ಬಗ್ಗೆ ಸಿಕ್ಕಾಬಿಟ್ಟಿದ್ರು, ನಾನೇ ಅವನನ್ನ ಬೆಳೆಸಿದ್ದು ಬದುಕಿಸಿದ್ದು ಅಂತ ಅವನು ಬೆಳೆದು ನಿಂತ ಮೇಲೆ ಅದ್ರ ಬಗ್ಗೆ ತೀರಾ ತಾತ್ಸಾರ ಭಾವದಿಂದ ಮಾತಾಡುವಂಥದ್ದು. ನಾನು ಹೇಳ್ಕೊಟ್ಟದ್ರಿಂದ ಇವತ್ತಿದ್ದಾನೆ, ನಾನು ಅವನಿಗೆ ಅವತ್ತು ಜಾಗ ಕೊಟ್ಟದ್ರಿಂದ ಅವತ್ತಿದ್ದಾನೆ. ಪಡೆದವರು ಮರ್ತಿರ್ತಾರೆ ಅಥವಾ ಅದನ್ನ ಮರೀತಾರೆ ಅನ್ನೋದು ಅವರ ದೋಷ. ಅದು ಕೊಟ್ಟವನು ಮಾತ್ರ ಅದನ್ನ 10 ಸರ್ತಿ ಹೇಳಿ ತನ್ನ ಐಡೆಂಟಿಟಿಯನ್ನ ತೋರ್ಪಡಿಸುವಂತಹ ಬುದ್ಧಿ ಇದೆಯಲ್ಲ, ಅದು ಬಹಳ ದುಸ್ಥಿತಿಯನ್ನ ಒಡ್ಡುವಂಥದ್ದು. ಅವಜ್ಞಾತ, ಅವರ ಮೇಲೆ ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇರುವುದು, ಅವರನ್ನ ತೀರಾ ಕೀಳಾಗಿ ಕಾಣುವಂಥದ್ದು. ಕೊಡುವಾಗ್ಲೂ ಅದನ್ನ ನೋಡ್ತೇವಲ್ಲ ಎಷ್ಟೋ ಸರ್ತಿ, ಈ ಬೀದಿಯಲ್ಲಿ ಕೊಡುವವರಿಗೆ ಮುಖಕ್ಕೆ ಎಷ್ಟು ಬಿಸಾಕುದು. ದುಡ್ಡೇ ಕೊಡುವಾಗ್ಲೂ ಅದನ್ನ ನೀವು ಗಮನಿಸಿ, ಒಂದ್ ಮಾತಿದೆ, 2 ಬೆರಳುಗಳ ಮಧ್ಯದಲ್ಲಿ ಕಾಯಿನ್ ನೋಟು ಅದನ್ನು ಹೀಗೆ ಹಿಡಿದು ಕೊಡುದು ಅನ್ನೋದು ಒಂದ್ ರೀತಿ ಒಬ್ಬನನ್ನ ತಿರಸ್ಕರಿಸಿ ಮಾಡುವಂತಹ ದಾನ ಅಂತ ಲೆಕ್ಕ. ತಗೋ ಅಂತ ಎಡಗೈಯಲ್ಲಿ ಪೂರ್ತಿ ಅವನ ಮುಖವನ್ನು ನೋಡದೆ ಅವನಿಗೆ ಯಾವುದು ತೋರ್ ಬೆರಳು ಮತ್ತು ಮಧ್ಯದ ಬೆರಳಿಗೆ ಮಧ್ಯದಲ್ಲಿ ನೋಟನ್ನ ಸಿಕ್ಕಿಸಿ ಅಥವಾ ಕಾಯಿನ್ ಅನ್ನು ಸಿಕ್ಕಿಸಿ ತಟ್ಟೆ ಮೇಲೆ ಟಕ್ ಅಂತ ಎಸೆಯುವುದು ಅಥವಾ ಅದನ್ನು ಮುಖಕ್ಕೆ ತಗೊಂಡು ಹೋಗುವಂತ, ನಮ್ಗೆ ಎಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತಲೂ ಗೊತ್ತಿರಲ್ಲ. ಆ ಅಹಮ್ಮ ನಮ್ಮನ್ನ ಹಾಗೆ ದುಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದು ಅವಜ್ಞಾತಂ, ಕೊಟ್ಟು ಕೂಡ ಪಾಪ ಕಟ್ಟಿಕೊಳ್ಳುವಂತಹ ಅವ್ಯವಸ್ಥೆ. ಕೊಡುತ್ತೇನೆ, ಅವನು ತಗೋತಾನೆ. ನಮ್ಗೆ ಕೊಡುವಾಗ್ಲೂ ಅದರ ಬಗ್ಗೆ ಶ್ರದ್ಧೆ ಇರಬೇಕು. ಶ್ರದ್ಧಯಾದೇಯಂ, ನಾವು ಕೊಡುವಾಗ ತುಂಬಾ ಶ್ರದ್ಧೆಯಿಂದ ಕೊಡ್ಬೇಕು. ಅವನಿಗೆ ಸಹಾಯ ನಿಜವಾಗ್ಲೂ ಅವನಿಗೆ ಅಗತ್ಯ ಇದ್ದದ್ದನ್ನೇ ನಾವು ಕೊಟ್ಟದ್ರಿಂದಲೇ ಅವನಿಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ನೋದೇ ಸತ್ಯ. ಆದ್ರೆ ನಮ್ಮ ಭಾವ, ನಾಳೆ ನಮ್ಮ ಸ್ಥಿತಿ ಇದೇ ತರ ಒಂದ್ ದಿವ್ಸ ಬೇಡುವ ಪರಿಸ್ಥಿತಿ ಬರಬಹುದು, ಗೊತ್ತಿಲ್ಲ. ಅದರಿಂದಾಗಿ ನಾವು ಈಗ ಒಳ್ಳೆ ತುಂಬಾ ಆನಂದ ಉಳ್ಳ ಸಂಪತ್ತಿನ ಮಧ್ಯದಲ್ಲಿ ಇದ್ದೇವೆ. ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಭೋಜನ ಇರ್ಬೋದು, ಒಂದು ಕಾಲದಲ್ಲಿ ಕದನ್ನ ತಿನ್ಬೋದು, ಗೊತ್ತಿಲ್ಲ ನಮ್ಗೆ. ಇರುವಾಗ ಸಂತೋಷದಿಂದ ಕೊಟ್ರೆ, ನಾವು ಕಳ್ಕೊಂಡಾಗ್ಲೂ ನಮ್ಮ ಸುತ್ತ ಸಂತೋಷದಿಂದ, ಬಡತನ ಇದ್ರೆ ದೊಡ್ಡದಲ್ಲ, ನಮ್ಮ ಸುತ್ತ ಇರೋರು ನಮ್ಮನ್ನ ಪ್ರೀತಿಯಿಂದ ಕಾಣುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರ್ಬೇಕು. ಅಹಂಕಾರದಿಂದ ತೋರಿದಂತಹ ತಾತ್ಸಾರ, ಮದದಿಂದ ಮಾಡಿದಂತಹ ದಬ್ಬಾಳಿಕೆ ಪ್ರತಿಯಾಗಿ ಅವನಿಗೆ ಅದೇ ಜನ್ಮದಲ್ಲಿ ಆಗಿರ್ಬೇಕಾಗಿಲ್ಲ. ಅದೇ, ಯಾಕಂದ್ರೆ ಹಿಂದಿದ್ ಬಾಕಿ ತುಂಬಾ ಇದ್ದಾಗ ಅದು ಇನ್ನು 2 ಜನ್ಮಕ್ಕೆ ಪೋಸ್ಟ್ಪೋನ್ ಆಗಿರ್ಬೋದು. ಆದ್ರೆ ಅದರ ದುಸ್ಥಿತಿ ಅನುಭವಿಸಲೇಬೇಕು. ಎಲ್ಲವನ್ನು ನಡೆಸುವಾಗ ಏನ್ ಮಾಡ್ತಾರೆ ಅನ್ನೋದನ್ನ ಮುಂದೆ 23ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಓಂ ತತ್ಸತಿ ನಿರ್ದೇಶೋ ಬ್ರಾಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ ಸತ್ ಇತಿ ನಿರ್ದೇಶ. ನಿರ್ದೇಶ ಅಂದ್ರೆ ಅದನ್ನ ಹೇಳಿ ಕೆಲಸ ಮಾಡೋದು. ಇದು ಬ್ರಹ್ಮಣ ತ್ರಿವಿಧ ಸ್ಮೃತ. ಬ್ರಹ್ಮಣ ತ್ರಿವಿಧ, 3 ವಿಧವಾದ ನಾಮಗಳು ಅಂತ ಅರ್ಥ, 3 ವಿಧವಾದ ಅವನ ಹೆಸರುಗಳದು. ಪುನಶ್ಚ ಕರ್ಮಾದಿ ಇತಿ ಕರ್ತವ್ಯತಾ ವಿಧಾನಾರ್ಥಂ ಅರ್ಥವಾದಂ ಆಹ.
ಕರ್ಮಾದಿ ಇತಿ ಕರ್ತವ್ಯತಾ ವಿಧಾನಾರ್ಥಂ. ಯಾವುದೇ ಕರ್ಮ ಮಾಡುವಾಗ, ಅದು ಯಜ್ಞ ಇರ್ಬೋದು, ದಾನ ಇರ್ಬೋದು, ತಪಸ್ಸಿರ್ಬೋದು, ಏನೇ ಮಾಡುವಾಗ ಅದಕ್ಕೊಂದು ವಿಧಾನ ಇದೆ. ಆ ಕರ್ತವ್ಯನ್ನ ಹಾಗೆ ನಡೆಸಿದಾಗಲೇ, ಈಗ ಶುರು ಮಾಡುವಾಗ ಶ್ರೀ ಗುರುಭ್ಯೋ ನಮಃ ಅಂತ ನಾವು ಹೇಳ್ತೇವೆ ಅಂದ್ರೆ ಅದೊಂದು ವಿಧಾನ. ಹಾಗೇನೆ ಭಗವಂತನ ಈ 3 ನಾಮವನ್ನು ನೆನಪಿಸಿಕೊಳ್ಬೇಕು. ಓಂ ತತ್ ಸತ್ ಅನ್ನುವ ಅರ್ಥವಾದ ಅಂದ್ರೆ ಅಷ್ಟು ಹೇಳಿದ ತಕ್ಷಣ ಅವನು ಆ ಕರ್ತವ್ಯ ಅನ್ನೋದು ಮೋಕ್ಷ ಕಾರಣ ಆಗುತ್ತೆ ಅಂತ ಅಲ್ಲ, ಅದು ಅರ್ಥವಾದ ಬಿಡಬಾರದು ಅಂತ. ಅವನಿಗೆ ಆ ನಾಮ ಹೇಳುವುದರಿಂದ ಭಗವಂತನ ಗುಣಾನುಸಂಧಾನ ಬಂತು ಅಂದ್ರೆ ಅದು ಸಾರ್ಥಕ. ಓಂ ತತ್ಸತ್ ಅಂತ ಹೇಳುದೇ ಅವನದೊಂದು ಐಡೆಂಟಿಟಿ ಕ್ರೈಸಿಸ್ ಆಗಿದ್ರೆ ಅದರ ಹಿಂದೆ ಯಾವ ಭಾವವೂ ಇಲ್ಲ, ಯಾವ ಉದ್ದೇಶವೂ ಇಲ್ಲ. ಹೇಳುವುದರಿಂದ ಜನ ನನ್ನನ್ನ ಇದು ನನ್ನ ಪಕ್ಷ ಅಂತ ಗುರುತಿಸ್ತಾರೆ ಅನ್ನೋದಕ್ಕೋಸ್ಕರ ಒಂದು ಮುದ್ರೆ, ಇದು ನನ್ನ ಸ್ಲೋಗನ್ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಒಂದು ಮಾತು, ಅದರಲ್ಲಿ ಸರ್ವ ಜನ ಹಿತಾರ್ಥಾಯ ಅಂತ ಬರ್ದಿರ್ತಾನೆ. ಯಾರಿಗೂ ಹಿತ ಮಾಡಿರುವುದಿಲ್ಲ, ಸರ್ವ ಜನರಿಗೆ ಅಹಿತವೇ ಆಗಿರುತ್ತೆ. ಆದ್ರೆ ಅದು ಹೇಳ್ಕೊಳ್ಳಿಕ್ಕೆ ಆ ಸ್ಲೋಗನ್ ಬಂದ ತಕ್ಷಣ ಎಲ್ರಿಗೂ ಓ ಇದು ನಮ್ಮವರು ಅಂತ ಗುರುತಿಸ್ಲಿಕ್ಕಾಗುವಂತ ಒಂದು ಮಾತು ಮಾತ್ರ ಆದ್ರೆ ಉಪಯೋಗ ಇಲ್ಲ. ಅದಕ್ಕೆ ಅರ್ಥವಾದ ಅಂತ ಹೇಳಿದ್ದು. ಅರ್ಥವಾದ ಅಂದ್ರೆ ಅದರ ಒಂದು ದೃಷ್ಟಿಯ ಅಭಿಪ್ರಾಯ ಹೌದಾದ್ರೂ ಕೂಡ ಅಷ್ಟರಿಂದಲೇನೆ ಅದು ಪೂರ್ಣವಾದ ಫಲವನ್ನು ಕೊಡುತ್ತೆ ಅಂತಿಲ್ಲ. ಈಗ ಕಾಶಿ ಮರಣಾನ್ಮುಕ್ತಿ ಅಂತ ಮಾತು ಬಂದ್ರೆ ಅದನ್ನ ಅರ್ಥವಾದ ಅಂತ ಹೇಳ್ತಾರೆ. ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ. ಬರೀ ಕಾಶಿಯಲ್ಲಿ ಸಾಯುವುದರಿಂದ ಮೋಕ್ಷ ಅಲ್ಲ. ಕಾಶಿಯಲ್ಲಿ ಸಾಯುವುದರಿಂದ ಉತ್ತಮವಾದ ಲೋಕಗಳು ಸಿಗ್ತವೆ, ಮುಂದೆ ಉತ್ತಮವಾದ ಜನ್ಮ ಸಿಗುತ್ತೆ. ಉತ್ತಮವಾದ ಜನ್ಮ ಸಿಕ್ಕಿದಾಗ ಅವನು ಸಜ್ಜನರಿಂದ ಸಜ್ಞಾನವನ್ನ ಪಡೆದ ಅಂತ ಆದ್ರೆ ಅವನ ಭಕ್ತಿ ಶುದ್ಧ ಆಗುತ್ತೆ. ಅದರಿಂದ ಇನ್ನಷ್ಟು ಭಗವಂತನಲ್ಲಿ ಭಕ್ತಿ. ಹೀಗೆ ಮುಂದಿನ ಅನೇಕ ಸಾತ್ವಿಕ ಹೆಜ್ಜೆಗಳಿಗೆ ಇದು ಪೂರಕವಾದ ಹೆಜ್ಜೆಗಳಾಗ್ತದೆ ಅನ್ನುವ ಕಾರಣಕ್ಕಾಗಿ ಇದು ಪಾಪದಿಂದ ಮುಕ್ತಿಯನ್ನ ಹೇಳಿದ್ದು. ಮುಕ್ತಿ ಅಂದ್ರೆ ಬರೀ ಸಂಸಾರದ ಮುಕ್ತಿ ಮಾತ್ರ ಅಲ್ಲ. ಈಗ ತಕ್ಷಣ ಅವನಿಗೆ ಒಂದು ದೊಡ್ಡ ಪಾಪ ಅಂಟಿದ್ದು ಕಾಶಿ ಮರಣದಿಂದ ಹೋಯ್ತು. ಹಿಂದೆ ಮಾಡಿದ ಇನ್ನು ಅನ್ಯಾಯಗಳೆಲ್ಲ ಅನುಭವಿಸ್ಲಿಕ್ಕೆ ಇದ್ದೇ ಇರುತ್ತೆ. ಅದೆಲ್ಲ ಮಾಫಿ ಆಗುತ್ತೆ, ಎಲ್ಲಾ ಪಾಪಗಳನ್ನು ಕಳ್ಕೊಳ್ತಾನೆ ಅಂತಲ್ಲ. ಈಗ ಅವನಿಗೆ ಯಾವುದೋ ಒಂದು ಪ್ರೇತ ಬಾಧೆಯೋ ಇನ್ನೇನೋ ಒಂದು ಅವ್ಯವಸ್ಥೆ ಏನಿರುತ್ತೆ ಅದರಿಂದ ಮುಕ್ತಿ, ಅಂತ ಒಂದು ಅವ್ಯವಸ್ಥೆಯಿಂದ ಮುಕ್ತಿ ಆಗುತ್ತೆ. ಹಾಗಾಗಿ ಮುಕ್ತಿ ಅನ್ನುವ ಶಬ್ದಕ್ಕೆ ಸಣ್ಣ ಪ್ರಮಾಣದ ಅರ್ಥ ಆಗುತ್ತೆ. ಅದರ ಮೇಲ್ನೋಟಕ್ಕೆ ನೋಡುವಾಗ ಅಲ್ಲಿ ಸತ್ತರೆ ಮೋಕ್ಷ ಆಗುತ್ತೆ ಅಂದ್ಕೊಂಡು ಎಷ್ಟೋ ಜನ ಬಂದು ಅಲ್ಲಿ ಸಾಯ್ತಾರೆ. ಅದು ತಾತ್ಕಾಲಿಕವಾದ ಬಿಡುಗಡೆಯನ್ನು ಹೇಳುವುದು ಹೊರತು ಶಾಶ್ವತವಾದ ಬಿಡುಗಡೆಯನ್ನಲ್ಲ ಅನ್ನುವ ರೀತಿಯ ಮಾತುಗಳೇನಿದೆ ಇದನ್ನ ಅರ್ಥವಾದ ಅಂತ ಕರೀತಾರೆ. ಹಾಗೆ ಇಲ್ಲಿ ಕೂಡ ಓಂ ತತ್ಸದಿತಿ ನಿರ್ದೇಶ ಪರಸ್ಯ ಬ್ರಹ್ಮಣಃ ಏತಾನಿ ನಾಮಾನಿ. ಈ 3 ಹೆಸರುಗಳೇನಿವೆ, ಈ 3 ಶಬ್ದಗಳೇನಿವೆ, ಇದು ದೇವರ ಸುಂದರವಾದ ಹೆಸರುಗಳು. ನಮ್ಗೆ ಹೆಸರು ಕರೀಲಿಕ್ಕೋಸ್ಕರ ಇರುತ್ತೆ, ತಿರುಗ್ಲಿಕ್ಕೋಸ್ಕರ. ದೇವರಿಗೆ ಈ ಹೆಸರುಗಳು ಕರೀಲಿಕ್ಕಾದ್ರೆ ನಾವು ಯಾರಲ್ಲೂ ಕರೆಯುವುದಿಲ್ಲ ಈ ತರ. ಎರಡನೇದು ಕರೆದ್ರೆ ಅವನು ತಿರುಗಿದ್ದು ಗೊತ್ತಾಗಲ್ಲ. ಆದ್ರೆ ದೇವರ ಅಪರೂಪವಾದ ಹೆಸರುಗಳು ಇದು. ಈ ಮಾತಿದೆಯಲ್ಲ, ಇದು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬಂದ ಭಗವಂತನ ಅಪರೂಪದ ಹೆಸರುಗಳೇನು ಅಂತ ಕೇಳಿದಾಗ ಹೇಳಿದ ನಾಮಗಳು ಓಂ ತತ್ ಸತ್ ಅಂತ. ಅದನ್ನ ಪರಬ್ರಹ್ಮನ ಅಂದ್ರೆ ಇನ್ನು ಚತುರ್ಮುಖ ಬ್ರಹ್ಮ ಅಲ್ಲ ಅಂತ ತಿಳಿಸ್ಲಿಕ್ಕೆ ಪರಸ್ಯ ಬ್ರಹ್ಮನಃ ಅದನ್ನು ಬಿಡಿಸಿ ಹೇಳಿದು. ಪರಸ್ಯ ಈ ಜಗತ್ತಿನ ಎಲ್ಲ ವಸ್ತುಗಳಿಗಿಂತಲೂ ಬೇರೆಯಾದ ಪರಮಾತ್ಮನ ನಾಮಗಳಿವು. ಓತಂ ಜಗದ್ಯತ್ರ ಸ್ವಯಂ ಚ ಪೂರ್ಣೋ ವೇದೋಕ್ತ ರೂಪೋ ಅನುಪಚಾರತಶ್ಚ ಸರ್ವೈ ಶುಭೈಶ್ಚಾಪಿ ಯುತೋ ನ ಚಾನ್ಯೈಃ ಓಂ ತತ್ಸದಿತ್ಯೇನ ಮತೋ ವದಂತಿ. ಓತಂ ಜಗತ್ ಯತ್ರ ಸ್ವಯಂ, ಸ್ವಯಂ ಯತ್ರ ಜಗತ್ ಓತಂ, ಇಡೀ ಜಗತ್ತನ್ನು ಸ್ವಯಂ ಯಾರು ತುಂಬಿಕೊಂಡಿದ್ದಾನೋ, ಓತ ಅಂದ್ರೆ ಎಲ್ಲ ಕಡೆ ವ್ಯಾಪಿಸುವುದು ಅಂತ, ವಿಸ್ತೃತವಾದ ರೂಪದಿಂದ ತುಂಬಿರುವುದು. ಒಬ್ಬನೇ ಸ್ವಯಂ ತಾನೇ ತುಂಬಿರುವುದು, ಯಾರೋ ಅವನನ್ನು ತುಂಬಿಸಿದ್ದಲ್ಲ. ಇರೋ ಸ್ವಲ್ಪ ಹೊತ್ತು ಈ ತಟ್ಟಿರಾಯನ ಹೊತ್ಕೊಂಡು ಹೋಗು ಅಂತ ಯಜಮಾನ ಕೊಟ್ಟ ಆದೇಶಕ್ಕೆ ಸರಿಯಾಗಿ ಜಗತ್ತಿನೊಳಗೆ ತುಂಬಿದವನಲ್ಲ. ಅವನೇ ಯಜಮಾನ, ಅವನೇ ತುಂಬಿದವನು. ಪೂರ್ಣ
ಮತ್ತೆ ತುಂಬುದು ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ, ಇಡೀ ಕಣ ಕಣವನ್ನೂ ಕೂಡ ಅಣುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅನ್ನುವ ಪರಿಪೂರ್ಣತೆಯಿಂದ ತುಂಬಿದವನು. ವೇದೋಕ್ತ ರೂಪ, ಅವನು ವೇದದಲ್ಲಿ ಹೇಳಿದಂತೆ ಕಾಣಿಸಿಕೊಳ್ಳುವವನು. ಅನುಪಚಾರತಃ, ಅದು ಕೆಲವೊಮ್ಮೆ ಉಪಚಾರ ಅಂದ್ರೆ ಸ್ವಾಮಿ ನೀವೇ ಎಲ್ಲ ಅಂತ ಕೆಲವೊಮ್ಮೆ ಹೇಳುದಂತ. ಅದು ನಿಜವಾಗಿ ಅವರಿಗೆ ಯಾವ ಅಧಿಕಾರವೂ ಇಲ್ಲ, ಈ ಕೆಲಸ ಅವರಿಂದ ಆಗ್ಬೇಕಾಗಿತ್ತು. ಆಗ ಅವರನ್ನ ಇರುವ ಸ್ಥಾನಕ್ಕಿಂತ ಹೆಚ್ಚು ಒತ್ತಿ ಹೇಳುವುದಿರುತ್ತೆ. ಉಪಚಾರ ಅಂದ್ರೆ, ಈ ಉಪಚಾರ ಅನ್ನೋ ಶಬ್ದಕ್ಕೆ ಬೇರೆ ಕಡೆ ತುಂಬಾ ಅರ್ಥ ಇದೆ. ಇಲ್ಲಿ ಸಾಮಾನ್ಯ ಲೋಕದಲ್ಲಿ ನಾವು ಉಪಚಾರಕ್ಕಾದ್ರೂ ನಾವು ಅಲ್ಲಿ ಅವರನ್ನ ಸಭೆಯಲ್ಲಿ ಅವಮಾನ ಮಾಡಬಾರ್ದಲ್ಲ. ಅವ್ರು ನಿಜವಾಗ್ಲೂ ಕೆಟ್ಟವ್ರು, ಆದ್ರೆ ಸಭೆಗೆ ಒಳ್ಳೇದ್ ಮಾಡಿದ್ದಾರೆ ಅಥವಾ ಇನ್ನೇನೋ ಒಂದು ಒಳ್ಳೆ ದೇಣಿಗೆ ಕೊಟ್ಟಿದ್ದಾರೆ, ಅವ್ರ ಬಾಯಿ ಬಂದಾಗ ಮಾತಾಡಿದ್ರು ಕೂಡ ಸಭಾ ಉಪಚಾರದ ದೃಷ್ಟಿಯಿಂದ ಅವರನ್ನ ಅಲ್ಲಿ ಅವಮಾನಿಸದೆ ಕಾರ್ಯಕ್ರಮವನ್ನು ಮುಗಿಸುವುದು ಅಂತಿರುತ್ತೆ. ನಿಜವಾಗಿ ಅವರನ್ನ ಸಂತೋಷದಿಂದ ನಾವು ಯಾರೂ ಕೂಡ ಬೀಳ್ಕೊಡ್ಲಿಲ್ಲ. ಆದ್ರೆ ಅರ್ಹತೆಗಿಂತ ಹೆಚ್ಚಿನದ್ದನ್ನ ಬಯಸಿ ಅದು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟು ಮಾಡಿಕೊಂಡು ಹೋಗುವಂತಹ ಸ್ಥಿತಿಯಲ್ಲಿ ನಾವು ಅವರನ್ನು ಸಮಾಧಾನ ಮಾಡ್ಲಿಕ್ಕೆ ಕೆಲವೊಂದು ಸತ್ಯ ಅವ್ರು ಅಲ್ಲದೇ ಇದ್ರೂ ಅವರಿಂದ ಆಗ ಒಂದು ಒಳ್ಳೆ ಇಷ್ಟು ಕೆಲಸಕ್ಕೆ ನಾವು ಕಲ್ಲು ಹಾಕಬಾರದು ಅಂತ ಅವರನ್ನ ಗೌರವಿಸ್ತೇನೆ. ಇದು ಉಪಚಾರ. ನಿಜವಾಗಿ ಆ ವ್ಯಕ್ತಿಗೆ ಅಷ್ಟು ದೊಡ್ಡ ಅರ್ಹತೆ ಇಲ್ಲ, ಆದ್ರೆ ಮಾಡುವ ಒಂದು ಸಣ್ಣ ಒಳ್ಳೆ ಕೆಲಸವನ್ನ ತಪ್ಪಿಸಿ ಇಷ್ಟು ಜನಕ್ಕೆ ಹಾನಿ ಮಾಡಬಾರ್ದು, ವ್ಯಕ್ತಿಗತವಾಗಿ ಅವರನ್ನು ನಾವು ಟಾರ್ಗೆಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲವು ಮಾತುಗಳನ್ನು ಹೇಳ್ತೇವೆ, ಅದು ಉಪಚಾರದ ಮಾತುಗಳು. ಆದ್ರೆ ಭಗವಂತನನ್ನ ಅವನು ದೊಡ್ಡವನು ಅಂತ ಹೇಳ್ತಾ ಇರುವುದು ಕೇವಲ ಅವನಿಂದ ನಮಗೇನೋ ಲಾಭ ಇದೆ ಅನ್ನೋ ಕಾರಣಕ್ಕೆ ಉಪಚಾರದ ಮಾತುಗಳನ್ನ ಆಡ್ತಾ ಇರುವುದಲ್ಲ. ಅವನು ಪೂರ್ಣ ರೂಪ ಅನ್ನೋದು ನಿಜವಾಗಿಯೂ ಪೂರ್ಣ. ಈಗ ಕೆಲವೊಂದ್ ಸರ್ತಿ ಅವನಷ್ಟು ದೊಡ್ಡ ಸೇವೆ ಮಾಡದೇ ಇದ್ರು ಇವನಂತ ದಾನಶೂರ ಇಲ್ಲ, ಇವನಂತ ಕೊಡುಗೈ ವ್ಯಕ್ತಿತ್ವವೇ ಯಾರಲ್ಲೂ ಕಾಣುವುದಿಲ್ಲ ಅಂತೆಲ್ಲ ಹೇಳುತ್ತೆ. ಯಾರಲ್ಲೂ ಕಾಣುವುದಿಲ್ಲ ಅಂದ್ರೆ ಬರೀ ಸುಳ್ಳದು. ಆದ್ರೆ ಅವನಿಗಷ್ಟು ಹೇಳಿದ್ರೆ ಅವನಿಷ್ಟು ಕೆಲಸ ಮಾಡ್ತಾನೆ, ಹೇಳದೇ ಇದ್ರೆ ಅವನು ಏನು ಮಾಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹೇಳುವ ಮಾತುಗಳನ್ನು ಉಪಚಾರದ ಮಾತುಗಳು. ಆದ್ರೆ ಭಗವಂತನ ಕೊಡುಗೈತನ ಅಥವಾ ಭಗವಂತನ ಕಾರುಣ್ಯ ಅಥವಾ ಭಗವಂತನ ಪೂರ್ಣತೆ ಅಥವಾ ಭಗವಂತನ ಜಗತ್ತಿನೊಳಗೆ ತುಂಬಿಕೊಂಡಿರುವಿಕೆ ಅನ್ನೋದು ಕೇವಲ ಅದು ನಮ್ಮ ಮಾತಿನಲ್ಲಿ ಅವನನ್ನು ಹೊಗಳಿಕ್ಕೋಸ್ಕರ ಹೇಳಿದ ಮಾತಲ್ಲ, ನಿಜವಾಗಿಯೂ ಅವನು ತುಂಬಿದವನು. ಅನುಪಚಾರತಃ ಪೂರ್ಣ, ಸರ್ವೈಹಿ ಶುಭೈಹಿ ಯುತಃ, ಎಲ್ಲ ಶುಭ ಗುಣಗಳಿಂದಲೂ ತುಂಬಿದವನು. ಅದೇ ಓತ ಅಂದ್ರೆ. ನಚ ಅನ್ಯೈಹಿ ಓಂ ತತ್ಸತ್ ಇತಿ ಏನಂ ಅಥೋ ವದಂತಿ. ಅನ್ಯಂ ನಚ ಅನ್ಯೈಹಿ, ಶುಭ ಗುಣಗಳಿಂದ ತುಂಬಿದ್ದಾನೆ ಹೊರತು ದುರ್ಗುಣಗಳಿಂದ ತುಂಬಿದವನಲ್ಲ. ಓಂ ತತ್ ಸತ್ ಇತಿ ಏನಂ ಅಥೋ ವದಂತಿ. ಅವನನ್ನು ಓಂ ಅಂತ ಕರೆದ್ರು ಅವನು ತತನಾಗಿದ್ದಾನೆ, ತುಂಬಿಕೊಂಡಿದ್ದಾನೆ. ಮತ್ತು ಶುಭ ಗುಣಗಳಿಂದ, ಅದು ಸತ್. ಸತು ಅನ್ನೋದು ಶುಭೈಹಿ ಯುತಃ ನ ಶುಭೈಹಿ. ಮತ್ತು ವೇದೋಕ್ತ ರೂಪ ಪೂರ್ಣ. ಪೂರ್ಣ ಅಂದ್ರೆ ತುಂಬಿದ್ದಾನೆ ಅಂತ. ಓತ ಅಂದ್ರೆ ಎಲ್ಲದರೊಳಗೆ ಸೇರ್ಕೊಂಡಿದ್ದಾನೆ, ಎಲ್ಲವನ್ನೂ ಹೆಣೆದಿದ್ದಾನೆ. ಓತ ಅನ್ನೋದು ಇನ್ನೂ ಸ್ವಲ್ಪ ಸರಿಯಾಗಿ ಹೇಳುವುದಾದ್ರೆ ಚೆನ್ನಾಗಿ ಕಟ್ಟಿ ಹಾಕಿದ್ದಾನೆ ಜಗತ್ತನ್ನ ತನ್ನ ವಶದಲ್ಲಿ. ಚೆನ್ನಾಗಿ ಕಟ್ಟಿ ಹಾಕುದು ಅಂದ್ರೆ ಸ್ವಾರ್ಥ ಇಲ್ಲದೆ ಕೇವಲ ಅದರ ರಕ್ಷಣೆಗಾಗಿ ಕಟ್ಟಿದ್ದು. ತನ್ನ ವಶದಲ್ಲಿ ಇರಬೇಕು, ಅಂಗೈಯಲ್ಲಿ ತಾನು ಕುಣಿಸ್ಬೇಕು ಅಂತಲ್ಲ. ಇದಕ್ಕೊಂದು ಅಸ್ತಿತ್ವ ಬೇಕು, ಇಲ್ಲದೆ ಇದ್ರೆ ಈ ಜಗತ್ತು ನಶಿಸಿ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಜಗತ್ತನ್ನು ಕಟ್ಟಿ ಹಾಕಿದವನು ಓಂ, ತುಂಬಿಕೊಂಡವನು ತತ್, ಶುಭ ಗುಣಗಳಿಂದ ವ್ಯಾಪಿಸಿದವನು ಸತ್. ಇದಕ್ಕೋಸ್ಕರ ಇದು ಋಗ್ವೇದ ಖಿಲದಲ್ಲಿ ಬಂದ ಮಾತು. ಅವನನ್ನ ಓಂ ತತ್ ಸತ್ ಇತಿ ಏನಂ ಅಥೋ ವದಂತಿ. ಆ ಅನುಪ್ರಾಸವನ್ನ ಗಮನಿಸಿ. ತತ್ ಸತ್ ಏನಂ ಅಥೋ ವದಂತಿ. ತತ್ ಅನ್ನುವಲ್ಲಿ ತವರ್ಗ, ಸತ್ ಅನ್ನುವಲ್ಲಿ ಮತ್ತೆ ತವರ್ಗ, ಇತಿ ಅನ್ನುವಲ್ಲಿ ಮತ್ತೆ ತವರ್ಗ, ಏನಂ ಅನ್ನುವಲ್ಲಿ ನಕಾರ ಮತ್ತೆ ತವರ್ಗ, ಅಥೋ ಅನ್ನುವಲ್ಲಿ ತಕಾರ ಮತ್ತೆ ತವರ್ಗ, ವ ಬಿಟ್ಟು ದಂತಿ, ದಾನು ತವರ್ಗ, ನಾನು ತವರ್ಗ, ತೀನು ತವರ್ಗ. ಅಲ್ಲಿ ಎಲ್ಲಾ ಅಕ್ಷರಗಳು ಅನುಪ್ರಾಸದ ಅಂದ್ರೆ ಏನು, ಒಂದೇ ಸಾಲಿನಲ್ಲಿ ಒಂದೇ ವರ್ಗದ ಹೆಚ್ಚು ಅಕ್ಷರಗಳ ಪ್ರಯೋಗ ಮಾಡುವಂತಹ ಒಂದು ವಿಶಿಷ್ಟವಾದ ಪ್ರಯೋಗವನ್ನು ವ್ಯಾಸರು
ವೇದ ಋಷಿಗಳು ಮಾಡಿದ್ದನ್ನು ನಾವು ನೋಡ್ತೇವೆ. ಇದು ಋಗ್ವೇದದ ಖಿಲದಲ್ಲಿ ಬರುವ ಭಾಗ. ದ್ವಿತೀಯ ಪಾದಸ್ತಬ್ದಾರ್ಥ, ದ್ವಿತೀಯ ಪಾದ ತಚ್ಛಬ್ದಾರ್ಥ ಪೂರ್ಣೋ ವೇದೋಕ್ತ ರೂಪ ಅನುಪಚಾರತಶ್ಚ ಅನ್ನುವುದು. ಸದೇವ ಸೋಮೇದಮಗ್ರ ಆಸೀತ್ ಇತಿ ಚ ಓಂ ಇತಿ ಬ್ರಹ್ಮ ಇತಿ ಚ. ಅಂದ್ರೆ ನಮಗೆ ಮೂರನೇ ಪಾದ ಶುಭೈಹಿ ಸರ್ವೈಹಿ ಶುಭೈಶ್ಚಾಪಿಯುತ ಅನ್ನೋದು ಸತ್ ಶಬ್ದದ ಅರ್ಥ ಅಂತ ಗೊತ್ತಾಗತ್ತೆ. ಆದ್ರೆ ತತ್ ಅನ್ನುವ ಶಬ್ದದ ಅರ್ಥ ಗೊತ್ತಾಗುದಿಲ್ಲ. ವೇದೋಕ್ತ ರೂಪ ಅನುಪಚಾರತಃ ಪೂರ್ಣ ಅನ್ನುವ ಈ ವಿಷಯ ಅದು ತತ್ ಶಬ್ದದ ಅರ್ಥ. ಓಂ ಶಬ್ದದ ಅರ್ಥ ಓತ, ತತ್ ಶಬ್ದದ ಅರ್ಥ ಉಕ್ತ ಅಂದ್ರೆ ವೇದ ಅನುಪಚಾರತಃ ವೇದೋಕ್ತ. ಶುಭೈಹಿ ಸರ್ವೈಹಿ ಗುಣೈಹಿ ಯುತಃ ನ ಚ ಅನ್ಯೈಹಿ ಅನ್ನೋದು ಮೂರನೇ ಶಬ್ದದ ಅರ್ಥ. ಯಾಕೆಂದ್ರೆ ಮುಂದೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅನ್ನುವ ಮಾತುಗಳು ಸತ್ ಅನ್ನುವ ಶಬ್ದವನ್ನ ದೇವರಿಗೆ ಹೇಳಿದ್ದನ್ನು ವೇದದಲ್ಲಿ ಪ್ರಸಿದ್ಧಿ ಅಲ್ಲ. ಸತ್ ಅಂತ ಯಾರಿಗಾದ್ರೂ ಹೆಸರಿರುತ್ತೆ ಅಲ್ರಿ, ಅದಕ್ಕೆ ಹೇಳಿದ್ರು ನಿಮ್ಗೆ ತೋರಿಸ್ಕೊಡ್ತೇನೆ. ಸತ್ ಏವ ಸೌಮ್ಯ, ಸತ್ ಅನ್ನುವಂತಹ ರೂಪವೇ ಎಲೆ ಸೌಮ್ಯನೇ ಈ ಜಗತ್ತಿನ ಸೃಷ್ಟಿಯ ಅಗ್ರಭಾಗದಲ್ಲಿ ಇತ್ತು ಅಂತ. ಇತಿ ಚ ಓಂ ಇತಿ ಬ್ರಹ್ಮ, ಓಂಕಾರ ಅಂತ ಹೆಸರಿದೆ ಯಾರಿಗಾದ್ರೂ? ಓಂ ಓಂ ಬನ್ನಿ ಅಂತ ನಾವು ಯಾರನ್ನಾದ್ರೂ ಕರೆಯುವುದಾಗತ್ತಾ ಅಂದ್ರೆ ಪರಮಾತ್ಮನಿಗೆ ಓಂ ಇತಿ ಬ್ರಹ್ಮ ಉಪನಿಷತ್ತೇ ಹೇಳುವ ಮಾತು. ಓಂ ಒಂದು ಬ್ರಹ್ಮನ ಅದ್ಭುತವಾದ ಹೆಸರು. ತೇನ ಬ್ರಹ್ಮಣ, ತೇನ ಅಂದ್ರೆ ಬ್ರಾಹ್ಮಣಸ್ತೇನ ವೇದಾಶ್ಚ ಅಂತಿರುವಲ್ಲಿ ತೇನ ಅಂದ್ರೆ ಬ್ರಹ್ಮಣ, ಬ್ರಾಹ್ಮಣಾಃ ವೇದಾಃ ಯಜ್ಞಾಃ ವಿಹಿತಾಃ. ಪುರ ಅಂದ್ರೆ ಹಿಂದೆ. ಪರಮಾತ್ಮನ ಮೂರು ಹೆಸರುಗಳನ್ನ ನಿರ್ದೇಶ ಮಾಡಿದ್ದಾನೆ. ಓಂ ಅಂತ, ತತ್ ಅಂತ, ಸತ್ ಅಂತ. ಆಮೇಲೆ ಅದನ್ನೇ ತಿಳಿದವರು ಬ್ರಾಹ್ಮಣಾಃ, ಆ ಚತುರ್ಮುಖನಿಂದ ನಿರೂಪಿಸಲ್ಪಟ್ಟಂತಹ ವೇದಗಳು, ಯಜ್ಞಗಳು. ಇಲ್ಲಿ ಬ್ರಾಹ್ಮಣ ಅಂದ್ರೆ ಆರಣ್ಯಕ ಬ್ರಾಹ್ಮಣ ಅಂತಿದೆಯಲ್ಲ, ಮಂತ್ರಗಳು ಅಂತ ಅರ್ಥ. ಆದ್ರೆ ಯಜ್ಞ ವಿಧಾಯಕವಾದ ಮಂತ್ರಗಳು ಅಂತ ಅರ್ಥ. ವೇದಾಹ ಅಂತಂದ್ರೆ ಸಂಹಿತೆಗಳು. ಈ ಬ್ರಾಹ್ಮಣ ಮತ್ತು ವೇದಗಳನ್ನ ಬಳಸಿ ಮಾಡುವಂಥದ್ದು ಯಜ್ಞಗಳು. ಇದನ್ನ ವಿಹಿತಾಹ, ಇದನ್ನೆಲ್ಲ ವಿಧಾನ ಮಾಡಿದ್ದಾರೆ. ಓಂ ಅನ್ನುವ ಮೂರು ನಾಮಗಳನ್ನ ಹೇಳಿನೇ ವೇದವನ್ನ ಹೇಳಬೇಕು, ಸಂಹಿತೆಗಳನ್ನ ಹೇಳಬೇಕು, ಯಜ್ಞವನ್ನ ಮಾಡಬೇಕು, ಕರ್ತವ್ಯಗಳನ್ನ ನಿರ್ವಹಿಸಬೇಕು. ಓಂ ಅಂತ ಮಾತು ಉಕ್ತೋ ಪುರಸ್ತಾದ್. ಇದು ವೇದ ವಿಧ್ಯರ್ಥ ವಿಧಿ, ವೇದ ವಿಧಿ ವ್ಯಂಜನಂ. ತನ್ನನ್ನ ಸರಿಯಾಗಿ ಪೂಜೆ ಮಾಡುವುದಕ್ಕೋಸ್ಕರ ತನ್ನನ್ನು ಸಜ್ಜನರು ಪೂಜೆ ಮಾಡಿಯೂ ಕಳ್ಕೊಳ್ಬಾರದು. ಅದು ಯಕ್ಷ ರಾಕ್ಷಸಗಳ ಆರಾಧನೆ ಆಗಿ ಬಿಟ್ರೆ ಅವ್ರಿಗೆ ಅದರ ಫಲ ಸಿಗುವುದಿಲ್ಲ. ಅದು ನನ್ನದೇ ಪೂಜೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಅವನು ಈ ನಾಮಗಳನ್ನ ಕೊಟ್ಟು ಇದರ ಮೂಲಕವೇ ತನ್ನನ್ನ ಪೂಜಿಸ್ಲಿಕ್ಕೆ ವೇದ ವಿಧಿಯನ್ನ, ವೇದ ವಿಧಿ ಅಂದ್ರೆ ಅದು ಹೀಗ್ ಮಾಡ್ಬೇಕು ಅಂತ ಗೊತ್ತಾಗುವಂತೆ ಮಾಡುವುದಕ್ಕೆ. ಅದು ಹಿಂದೆ ವಿಹಿತಾಹ ಮೊದ್ಲಿಂದ ಬಂದಿದೆ. ವಿಧಿ ಅನ್ನೋದು ಅಭಿವ್ಯಂಜನ ಅಂತ ಅರ್ಥ. ಅದಕ್ಕಿಂತ ಮುಂಚೆ ಇರ್ಲಿಲ್ಲ ಅಂತ ಅರ್ಥಲ್ಲ. ಮಾತು ಉಕ್ತ ಪುರಸ್ತಾತ್ ಅಂತಂದ್ರೆ ಈ ವೇದದ ಮಾತುಗಳು ಅಥವಾ ಶಾಸ್ತ್ರದ ಮಾತುಗಳು ಅದಕ್ಕಿಂತ ಮುಂಚೆ ಇರ್ಲಿಲ್ಲ. ಯಾವಾಗ್ಲೂ ಒಂದ್ಸರ್ತಿ ಅದನ್ನು ವಿಧಾನ ಮಾಡಿದ್ಮೇಲೆ ಆವಾಗ್ಲೇ ಅದು ಬಂದದ್ದು ಅಂತ ಅರ್ಥ ಅಲ್ಲ. ಆದ್ರೆ ಅದನ್ನ ಮತ್ತೆ ಪುನಃ ಮರುಸ್ಥಾಪನೆ ಮಾಡುವುದನ್ನ ಹೇಳಿದ್ದಷ್ಟೇ ಬಿಟ್ರೆ ರಚನೆ ಮಾಡಿದ್ದು ಅಂತ ಅರ್ಥ ಅಲ್ಲ. ಮಾತು ಉಕ್ತ, ವೇದ ವಿಧಿ ವಿಹಿತಗೊಳಿಸಿದ್ದು ಅಂದ್ರೆ ಅದಕ್ಕಿಂತ ಹಿಂಜಿ ಇರ್ಲಿಲ್ಲ ಅಂತ ಅರ್ಥ ಅಲ್ಲ. ವ್ಯಂಜನ, ಅಭಿವ್ಯಕ್ತಿಗೊಳಿಸಿದ್ದು. ಆ ಅಭಿವ್ಯಕ್ತಿ ಅಂತ ಅನ್ನೋದಕ್ಕಿಂತ ಹಿಂದೆ ಇರ್ಲಿಲ್ಲ ಅಂತ ಅರ್ಥ ಅಲ್ಲ. ವ್ಯಕ್ತಗೊಳ್ಳದೆ ಇತ್ತು, ಅಭಿವ್ಯಕ್ತಿ ಆಯ್ತು ಅಂತ. ಇಷ್ಟು ಆ ಪದದ ಸ್ವಾರಸ್ಯ. ಮತ್ತೆ
ನಾಳೆ ಮುಂದಿನ ಶ್ಲೋಕದ ಚಿಂತನೆಯನ್ನು ಮಾಡೋಣ. 24ನೇ ಶ್ಲೋಕದ ಚಿಂತನೆಗೆ ನಾಳೆ ಮತ್ತೆ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.